ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದ್ರೆ ಸ್ವಲ್ಪ ರ್ಯಾಂಡಮ್ ಕ್ಲಿಪ್ ಶೇರ್ ಮಾಡ್ತಿದ್ದೀನಿ. ನಾನು ಅಮ್ಮ ಈಚೆ ಹೊರಟಿದ್ದೀವಿ, ಸ್ವಲ್ಪ ಶಾಪಿಂಗ್ ಇತ್ತು ಹಬ್ಬಕ್ಕೋಸ್ಕರ. ಜಾಸ್ತಿ ಏನು ಶಾಪಿಂಗ್ ಇಲ್ಲ, ಜಸ್ಟ್ ಮಿನಿಮಲ್ ಶಾಪಿಂಗ್. ಸ್ವಲ್ಪ ಬೇಕಾಗಿರುತ್ತಲ್ಲ ಈ ಅರ್ಶಿನ ಕುಂಕುಮ ಕೊಡೋಕೆ ಬಳೆ ಆಗಲಿ, ಬ್ಯಾಗ್ಸ್ ಆಗಲಿ, ತೆಂಗಿನಕಾಯಿ ಅದೊಂದು ತಗೊಂಬರೋಣ ಅಂತ ಹೊರಟಿದ್ದೀವಿ. ಈಚೆ ಹೋಗಿದ್ದೆ, ಈಗ ಬಂದೆ. ಟೈಮ್ ಆಗಿರೋದು 7:30, ಸೊ ಆಲ್ರೆಡಿ ಲೇಟ್ ಆಗಿದೆ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಹೊರಗಡೆ ಹೋಗಿದ್ದೆ, ಆ ರೀಸನ್ ಬರೋಕ್ಕೆ ಲೇಟ್ ಆಯಿತು. ಒಂದು ಪ್ರಮೋಷನ್ ಶೂಟ್ ಇತ್ತು, ಸೊ ಅದನ್ನ ಅಪ್ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೀವು ಆಲ್ರೆಡಿ ಶಾರ್ಟ್ಸಲ್ಲಿ ನೋಡಿರ್ತೀರ. ಇವಾಗ ಅರೌಂಡ್ ಒಂದು 7:30 ಆಗಿತ್ತು. ನಾನು ಅಮ್ಮ ಮನೆ ಬಿಟ್ಟಾಗ ನಮ್ಮ ಮನೆ ಹತ್ರನೇ ಇತ್ತು, ಸೊ ಅದಕ್ಕೆ ಹೋಗಿದ್ರೆ ಬೇಗ ಮುಗಿಸ್ಕೊಂಬರ್ಬೋದು ಎಲ್ಲ ಕೆಲಸ ಅಂದ್ಕೊಂಡು. ಸೊ ಫಸ್ಟ್ ಇದು ಒಂದು ಪಾತ್ರೆ ಅಂಗಡಿ ಇರುತ್ತಲ್ವ, ಸೊ ಅಲ್ಲಿ ಹೋಗಿದ್ವಿ. ನನಗೆ ತಾಮ್ರದ್ದು ತಟ್ಟೆ ಬೇಕಾಗಿತ್ತು, ನಿಂಬೆಹಣ್ಣು ದಿಪ್ಪ ಹಚ್ತಾ ಇದ್ದೀನಲ್ವ, ಸೊ ಅದಕ್ಕೆ ಇತ್ತು ಆಲ್ರೆಡಿ. ತುಂಬ ದೊಡ್ಡದಿದೆ, ನಮ್ಮಮ್ಮ ಹಚ್ಚೋವಾಗ ಅದು ತೊಗೊಂಡಿದ್ರು. ಸೊ ನಾನು ಇವಾಗ ಚಿಕ್ಕದಾಗಬೇಕು, ನನಗೆ ಹೆಂಗೋ 5 ದೀಪ ಹಚ್ಚೋದಲ್ವ. ಆಮೇಲೆ ನನಗೆ ಈ ಥರ ಪ್ಲೇನ್ದೇ ಬೇಕಾಗಿತ್ತು. ಆ ರೀಸನ್ಗೆ ಅದನ್ನ ಹುಡ್ಕೊಂಡು ಹಾಗೆ ದೀಪದ ಕೆಳಗಡೆ ಇಡೋಕ್ಕೆ ಚಿಕ್ಕ ಚಿಕ್ಕ ಪ್ಲೇಟ್ ಕೂಡ ಇತ್ತು, ಅದು ತೊಗೊಂಡು ಒಟ್ಟಿಗೆ ಬಂದಿದ್ದಾಯಿತು. ಈ ಶಾಪ್ ಓನರ್ ಬಂದ್ಬಿಟ್ಟು ಲೈಕ್ ನನ್ನ ಸಬ್ಸ್ಕ್ರೈಬರೇ, ಅವ್ರು ಪ್ರತಿಯೊಂದು ವೀಡಿಯೋ ನೋಡ್ತಾರೆ. ನಾವೇನಾದರೂ ಬೇಕಾದರೆ ಈ ಅಂಗಡಿಲೇ ಹೋಗಿ ತೊಗೊಂಬರ್ತೀವಿ. ಅದಾದಮೇಲೆ ಸ್ವಲ್ಪ ಬೌಲ್ಸ್ ಕೂಡ ಬೇಕಾಗಿತ್ತು, ತೊಗೊಂಡು ಚಿಕ್ಕ ಪುಟ್ಟ ಶಾಪಿಂಗ್ ಆಯಿತು. ಇಲ್ಲೂ ಭಯ ಆಯಿತು ನೋಡಿ. ಎಸ್ ನಾನು ಅವತ್ತಿನ ದಿನ ಶಾರ್ಟ್ಸ್ ಹಾಕಿದ್ದೆ ಪ್ರಮೋಷನ್ದು, ಸೊ ಅದು ನೋಡ್ತಾ ಇದ್ರು ಆಂಟಿ. ಈಚೆ ಈ ಥರ ಬಂದಮೇಲೆ ಈ ಥರ ಸ್ಟಾಲ್ಸ್ ಹಾಕಿದ್ರು, ಗುಂಡಿನ ಸರ ಹಾಗೆ ಮಣಿಗಳ್ದೆಲ್ಲ. ನಾನು ಒಂದು ತೊಗೊಂಡೆ. ಯಾವ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡ್ತಾಯಿರಿ. ಎಸ್ ನಾನು ಮುಂದೆ ತೋರಿಸ್ತೀನಿ ಯಾವಾಗಾದರೂ ಹಾಕ್ಕೊಂಡಿರೋವಾಗ. ಒಂದು ಸಲ ನಾನು ಕ್ಯಾಂಪೇನಿಂಗ್ ಹೋದಾಗ ಆ ಥರ ಗುಂಡಿನ ಸರ ನೋಡಿದ್ದೆ ನಾನು. ಆ್ಯಕ್ಚುಲಿ ಅವತ್ತು ತೊಗೊಬೇಕಂತಿದ್ದೆ, ಬಟ್ ಅವತ್ತು ತೊಗೊಳಕ್ಕಾಗಿರಲಿಲ್ಲ. ಇವತ್ತು ತೊಗೊಂಡೆ, ಲೈಕ್ ನಮ್ಮಮ್ಮ ಕೊಡಿಸಿದ್ರು. ಅದನ್ನ ಮುಗಿಸ್ಕೊಂಡು ಹೋಗಿದ್ದು ಬ್ಯಾಂಗಲ್ ಸ್ಟೋರ್ಗೆ. ನಿಯರ್ ಬೈ ಇತ್ತು, ಸೊ ಸ್ವಲ್ಪ ಬಳೆ ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಬೇಕಾಗಿತ್ತು. ಈ ಅರ್ಶಿನ ಕುಂಕುಮ ಎಲ್ಲ ಅಪ್ಪ ಆ್ಯಕ್ಚುಲಿ ತರ್ತಾರೆ ಗಂಗೆ ಅಂಗಡಿಲೇ. ಆ್ಯಕ್ಚುಲಿ ಇಲ್ಲಿ ಹೋಗಿದ್ದು ಬಳೆ ಹಾಗೆ ಅಮ್ಮಂಗೆ ಇದು ಪಾಲ್ಸ್, ಲೈನಿಂಗ್ ಅದೆಲ್ಲ ಬೇಕಾಗಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಚಿಕ್ಕ ಪುಟ್ಟ ಶಾಪಿಂಗ್ ಆಯಿತು. ನಾನು ಇಲ್ಲೇನೂ ತೊಗೊಂಡಿಲ್ಲ, ನನಗೇನೂ ರಿಕ್ವೈರ್ಮೆಂಟ್ ಇರಲಿಲ್ಲ, ಎಲ್ಲ ಇತ್ತು ಅಂದ್ಬಿಟ್ಟು ಏನೂ ತೊಗೊಂಡಿಲ್ಲ. ಆಮೇಲೆ ಇಲ್ಲಿ ಲಕ್ಷ್ಮಿಗೆ ಕೈ ಕಾಲು ಇಡ್ತಾರಲ್ಲ, ಸೊ ಆ ಥರದ್ದೆಲ್ಲ ಇತ್ತು. ನನಗೆ ಅದು ನೋಡಿದಾಗ ತೊಗೋಬೇಕು ಅನಿಸ್ತಿತ್ತು. ಬಟ್ ನಾವು ಒಂದು ಸಲನೂ ಆ ಥರ ಕೂರಿಸಿಲ್ಲ. ನೋಡೋಣ ಅಪ್ಕಮಿಂಗಲ್ಲಿ ಯಾವತ್ತಾದರೂ ಟ್ರೈ ಮಾಡಿದಾಗ ಆ ಥರ ಕೂರಿಸಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಾದಮೇಲೆ ಇಲ್ಲಿ ಫ್ಯಾನ್ಸಿ ರಿಂಗ್ಸ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ನಮ್ಮ ಹತ್ರ ಎಷ್ಟೇ ಗೋಲ್ಡ್ ಇರಲಿ ಸಿಲ್ವರ್ ಇರಲಿ, ಈ ಫ್ಯಾನ್ಸಿ ಐಟಮ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು, ಅದು ಏನೋ ಗೊತ್ತಿಲ್ಲ. ಅದು ಮುಗಿಸ್ಕೊಂಡು ಹೋಗಿದ್ದು ಗೋಲ್ಡ್ ಶಾಪ್ ಮಾಡೋಕ್ಕೆ. ಅಂದರೆ ಗೋಲ್ಡ್ ತೊಗೊಂಡಿಲ್ಲ ನಾವು ಈ ಸಲ, ಜಾಸ್ತಿ ಸಿಲ್ವರ್ ತೊಗೊಂಡಿದ್ದು. ಯಾವ ಜ್ಯುವೆಲ್ರಿ ಶಾಪಿಗೆ ಹೋಗಿದ್ವಿ ಅಂದರೆ ಹೈ ಮಾತಾ ಜ್ಯುವೆಲ್ರಿ. ಸೊ ಇದು ಬಂದುಬಿಟ್ಟು ನವೋದಯ ನಗರಲ್ಲಿರೋದು, JP ನಗರ್ 8th ಫೇಸಲ್ಲಿ ಬರುತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ರು ನನ್ನ ಒಂದು ರಿಂಗ್ ಆಗಲಿ ನೋಸ್ ಪಿನ್ ನೋಡಿದ್ರೆ ಎಲ್ಲಿ ತೊಗೊಳೋದು ಅಂತ. ಆಲ್ಮೋಸ್ಟ್ ನಾನು ಇವ್ರ ಶಾಪಲ್ಲೇ ನಾನು ಜಾಸ್ತಿ ಶಾಪಿಂಗ್ ಮಾಡೋದು. ನಾನಾಗಲಿ ನಮ್ಮಮ್ಮ ಆಗಲಿ ಗೋಲ್ಡ್ ಶಾಪಿಂಗ್ ಜಾಸ್ತಿ ಇಲ್ಲೇ ನಾವು ಮಾಡೋದು. ಸಿಲ್ವರ್ ಐಟಮ್ಸ್ಗೂ ಆಲ್ಮೋಸ್ಟ್ ಇಲ್ಲೇ ಇರುತ್ತೆ. ನಮ್ಮ ಆಂಟಿನೂ 1-2-3 ತೊಗೊಂಡು ಹೋಗಿದ್ದಾರೆ ಇಲ್ಲಿಂದ. ಸೊ ನಾವು ಮೇಯ್ನಾಗಿ ಬಂದಿದ್ದು ದೇವ್ರದ್ದು ವಿಗ್ರಹ ಬೇಕಾಗಿತ್ತು. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಶ್ರೀ ವೆಂಕಟೇಶ್ವರ ಸ್ವಾಮಿ. ಸೊ ಆ ವಿಗ್ರಹ ನೋಡೋಣ ಅಂತ ನೋಡ್ತಾ ಇದ್ವಿ. ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು ಅಂತ. ಬಿಕಾಸ್ ಜಾಸ್ತಿ ದೊಡ್ಡದು ವಿಗ್ರಹನ ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮೀಡಿಯಮ್ ಸೈಜ್ದೇ ತೊಗೊಂಡೋದ್ವಿ. ಹಾಗೆ ನನಗೆ ಇನ್ನೊಂದು ಡೌಟ್ ಇದೆ, ವೆಂಕಟರಮಣ ಸ್ವಾಮಿ ಪಕ್ಕದಲ್ಲಿ ಪದ್ಮಾವತಿ ಜೋಡಿ ಇಡಬೇಕಾ, ಇಲ್ಲಾಂದರೆ ಓನ್ಲಿ ವೆಂಕಟರಮಣ ಸ್ವಾಮಿ ಇಡಬೇಕಾ? ಬಿಕಾಸ್ ಎಲ್ಲ ದೇವಸ್ಥಾನದಲ್ಲೂ ಓನ್ಲಿ ವೆಂಕಟರಮಣ ಸ್ವಾಮಿ ಮಾತ್ರ ಇರುತ್ತೆ. ಸೊ ಆ ರೀಸನ್ಗೆ ನಿಮಗೆ ಯಾರಿಗಾದ್ರೂ ಗೊತ್ತಿರೋ ನನಗೊಂಚೂರು ತಿಳಿಸ್ಬೋದು. ಅದಾದಮೇಲೆ ನೋಡ್ತಾ ಇದ್ವಿ ಕಾಲು ಗೆಜ್ಜೆನ. ನಮ್ಮಮ್ಮಂಗೆ ಕಾಲು ಚೈನ್ ಬೇಕಾಗಿತ್ತು. ಆಲ್ರೆಡಿ ನಮ್ಮಮ್ಮಂಗೆ ಡೈಲಿ ಯೂಸ್ಗಿದೆ. ಸೊ ಇದು ಯಾವುದಾದ್ರೂ ಒಕೇಶನಿಗೆ ಹಾಕ್ಕೊಳಕ್ಕೆ ಒಂದು ಸ್ವಲ್ಪ ದಪ್ಪ ಇರೋದು, ಸುತ್ತ ಗೆಜ್ಜೆ ಇರೋದು, ಆ ಥರ ನೋಡ್ತಾ ಇದ್ರು. ಸೊ ಚೆನ್ನಾಗಿರೋ ಕಲೆಕ್ಷನ್ಸ್ ಕೂಡ ಇತ್ತು. ನಮ್ಮಮ್ಮ ಅದೇ ಹೇಳ್ತಾ ಇದ್ರು, ಒಂದು ಮೆಮೊರಿ ರೀಕಾಲ್ ಆಗ್ತಾಯಿತ್ತು. ನಾನು ಒಂದಿನೂ ಕಾಲು ಗೆಜ್ಜೆ ಇಲ್ದಿರಲ್ಲ, ನೀನು ಒಂದಿನೂ ಕಾಲು ಗೆಜ್ಜೆ ಹಾಕಲ್ಲ ಅಂತ. ಅದೇನೋ ನನಗೆ ಅಷ್ಟು ಇಷ್ಟ ಆಗಲ್ಲ. ಈ ಸುತ್ತ ಕಾಲು ಗೆಜ್ಜೆ ಎಲ್ಲ ಹಾಕೊಂಡು ಗಲ್ ಅಂತ ಸೌಂಡ್ ಮಾಡಿಸ್ಕೊಂಡು ನನಗೆ ನಿಜ ಇಷ್ಟ ಆಗಲ್ಲ. ಏನೋ ಒಂದು ಕಾಲಿಗೆ ಒಂದು ಸಿಂಪಲಾಗಿ ಒಂದು ಬ್ಲ್ಯಾಕ್ ಥ್ರೆಡ್, ಅದರಲ್ಲಿ ಸಿಲ್ವರ್ ಇದೆ ನಂದು, ಅದನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಮ್ಮಮ್ಮ ಅದೇ ಹೇಳ್ತಿದ್ರು, ನೋಡು ನಿನಗೂ ಯಾವುದಾದ್ರೂ ಇಷ್ಟ ಆದರೆ ತಗೋ ಅಂತ. ನನಗೆ ಅಷ್ಟು ಯಾವುದೂ ಇಷ್ಟ ಆಗಲಿಲ್ಲ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿರೋ ಒಳ್ಳೆ ಗೋಲ್ಡ್ ಡಿಸೈನ್ಸ್ ಇದೆ, ನೆಕ್ ಪೀಸಸ್ಸು. ನೀವು ಯಾರಾದರೂ ನಿಮ್ಮ ಒಂದು ಒಕೇಶನಿಗೆ ಗೋಲ್ಡ್ ಶಾಪಿಂಗ್ ಮಾಡಬೇಕಂತ ಇದ್ದರೆ ಪ್ಲೀಸ್ ಡೂ ವಿಸಿಟ್ ಈ ಒಂದು ಐ ಮಾತಾ ಜ್ಯುವೆಲ್ರಿ. ನಾನು ಯಾವುದೇ ಥರ ಪ್ರಮೋಷನ್ ಮಾಡ್ತಾಯಿಲ್ಲ. ಸೊ ಅಂಕಲು ನನಗೆ ತುಂಬ ಗೊತ್ತಿರೋರು. ಹಾಗೆ ಇಲ್ಲಿ ಇವ್ರದ್ರಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಕೂಡ ಇದೆ. ಸೊ ಮಂತ್ಲಿ ವೈಸು, ದಿನ ವೈಸು ಆ ಥರ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಸೊ ಈ ಹುಡುಗಂದು ನೀವು ನೋಡ್ಬೋದು ಕ್ಲಿಪ್ಪಿಂಗ್, ಅವನು ಎಷ್ಟು ಕ್ಯೂಟಾಗಿ ಮಾಡ್ತಾ ಇದ್ದಾನೆ ಅಂತ.
ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಅವನ ಒಂದು ರಿಯಾಕ್ಷನ್ ಅವನೇ ಮಿರರಲ್ಲಿ ನೋಡ್ಕೊತಾ ಇದ್ದ. ಹಾಗೆ ಬೆಳ್ಳಿ ಮುಖವಾಡನೂ ಕೂಡ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆ. ಮುಂದೆ ತಿಳಿಸ್ತಾರೆ ಅಂಕಲು ಕೂಡ ಯಾವ್ದೆಲ್ಲ ಇದೆ ಅಂತ. ಬನ್ನಿ ಆಯ್ತು, ನಾಚ್ಕೋಬೇಡಿ. ಹಾಯ್ ಮಾಡಿ, ಹಾಯ್ ಮಾಡಿ. ಹಾಯ್ ಮಾಡಿದ್ರೆ ಚಿನ್ನ ಕೊಡ್ಬೇಕಾಗುತ್ತೆ. ಹಾಯ್ ಮಾಡಿ. ಅಂಕಲ್ನೇ ಮಾಡಿಲ್ಲ. ಮಾಡಿ ಮಾಡಿ ಇನ್ನೊಂದ್ಸಲ. ಲಕ್ಷ್ಮಿ ಎಲ್ಲ ಕೂರ್ಸ್ಬಿಟ್ಟಿದ್ದೀರಾ ನೀವು? ಲಕ್ಷ್ಮಿ ಹಬ್ಬ ಇದೆ, ಪಕೋಡಗಳೆಲ್ಲ ಸಿಕ್ಕತ್ತೆ, ವೆರೈಟಿ ವೆರೈಟಿ ನಿಮಗೆ. ಹಾಗೆ ಚಂಬು ಕೂಡ, ದೀಪ ಸಿಕ್ಕತ್ತೆ. ಎಸ್, ಒಂದು ಚಿಕ್ಕ ಕಾನ್ವರ್ಸೇಷನ್ ಆದಮೇಲೆ ನಾನು ಮೂಗ್ಬಟ್ ನೋಡೋಣ ಅಂತ ಬಂದೆ. ನನಗೆ ಯಾಕೋ ಈ ಮೂಗ್ಬಟ್ ಮೇಲೆ ಜಾಸ್ತಿ ಇವಾಗ ಇತ್ತೀಚೆಗೆ ಕ್ರೇಜ್ ಆಗಿಬಿಟ್ಟಿದೆ. ಸೊ ನಾನು ಒಂದು ತೊಗೊಂಡೆ. ಯಾಕೆ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ ನಾನು ತೋರಿಸ್ತೀನಿ. ನಮಸ್ಕಾರ ಅಂಕಲ್. ಶುಭಾಶಯಗಳು ವರಮಹಾಲಕ್ಷ್ಮಿಗೆ. ಐ ಮಾತಾ ಜ್ಯುವೆಲ್ಲರ್ಸ್, JP ನಗರ, 916 ವಾಲ್ಮಾರ್ಕ್ ಗೋಲ್ಡ್ 80 ಸಿಗುತ್ತೆ ನಿಮಗೆ. ಖಂಡಿತ ಬರ್ಬೋದು ಕಸ್ಟಮರ್. ಆಮೇಲೆ ಮಕೋಡಾನಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ ಇದೆ ನಮ್ಮ ಹತ್ರ. ಒಳ್ಳೆ ಒಳ್ಳೆ ವೆರೈಟಿ ಇದೆ. ಗೋಲ್ಡ್ ಪಾಲಿಶಿಂಗ್ ಇದೆ, ಮೇಟ್ ಪಾಲಿಶಿಂಗ್ ಇದೆ, ಎಂಟಿಕ್ ಐಟಮ್ ಇದೆ. ಗೋಲ್ಡ್ನಲ್ಲಿ ಎಂಟಿಕ್ ಐಟಮ್ ಎಲ್ಲ ಸಿಗುತ್ತೆ ನಿಮಗೆ. ಮಾಡಿಸ್ಕೊಳ್ಳಿ, ವೆರಿಫೈ ಮಾಡಿಸ್ಕೊಳ್ಳಿ. ಏನು ಡಿಫ್ರೆನ್ಸ್ ಬಂದರೆ ಹೇಳಿ. ಫುಲ್ ಪ್ಯೂರ್ ಸಿಗುತ್ತೆ ನಿಮಗೆ. ಕಸ್ಟಮರ್ ಖಂಡಿತ ಬರ್ಬೋದು. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ, ಒಳ್ಳೆ ಸೆಲೆಕ್ಷನ್ ಇದೆ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ವಿಶ್ ಮಾಡ್ತೀನಿ. ಶುಭಾಶಯಗಳು. ಓಕೆ ಅಂಕಲ್. ಸರಿ ಅಂಕಲ್. ಹಾಯ್. ಎಸ್, ಅಂಕಲ್ ಹೇಳ್ದಂಗೆ ತುಂಬ ಚೆನ್ನಾಗಿರುವ ಒಂದು ಕಲೆಕ್ಷನ್ಸ್ ಇರುತ್ತೆ. ಹಾಗೆ ಅವ್ರು ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನೇ ಪರ್ಸ್ನಲಿ ಹೇಳ್ತಾ ಇದ್ದೀನಿ, ನಾನು ತುಂಬಾ ಗೋಲ್ಡ್ ಶಾಪಿಂಗ್ ಮಾಡಿದ್ದೀವಿ ಈ ಒಂದು ಶಾಪಲ್ಲಿ. ಸೊ ಆ ಗೋಲ್ಡ್ ಶಾಪ್ ಪಕ್ಕನೇ ಟೀ ಟೈಮ್ ಅಂತ ಒಂದು ಕೆಫೆ ಚಿಕ್ಕದಾಗಿದೆ. ಸೊ ಅಲ್ಲೋಗಿ ನಾನು, ಅಮ್ಮ ಮತ್ತು ಸ್ಯಾಂಡ್ವಿಚ್ ಹಾಗೆ ಒಂದು ಮಿಲ್ಕ್ ಶೇಕ್ನ ಕುಡ್ಕೊಂಡು ಮನೆಗೆ ಹೋಗಿದ್ದು. ಅರೌಂಡ್ ಒಂದು 9:30 ಆಗಿತ್ತು. ಹೋಗಿ ನಾನು ಊಟ ಏನೂ ಮಾಡಿಲ್ಲ, ಹಂಗೆ ಮಲಗಿ. ನೆಕ್ಸ್ಟ್ ಡೇ ನಾವು ಹೋಗಿದ್ದು ತೊಗೊಂಡು ಬರೋಕ್ಕೆ ಅಂತ. ಲೈಕ್ ಅವತ್ತಿನ ದಿನ ಆರ್ಡರ್ ಎಲ್ಲ ಕೊಟ್ಟು ಪೇಮೆಂಟ್ ಎಲ್ಲ ಮಾಡಿ ಬಂದಿದ್ವಿ. ನೆಕ್ಸ್ಟ್ ಡೇ ಹೋಗಿ ತೊಗೊಂಬಂದ್ವಿ. ಬಿಕಾಸ್ ಅವತ್ತಿನ ದಿನ ಸಂಡೇ ಆಗಿತ್ತು. ಆ್ಯಂಡ್ ಅಮ್ಮ ಇವತ್ತೇನು ಇಷ್ಟೊತ್ತಲ್ಲಿ ತೊಗೊಂಡು ಹೋಗೋದು ಅಂತಂದ್ರೆ, ಸೊ ಅದಕ್ಕೆ ನೆಕ್ಸ್ಟ್ ಡೇ ಹೋಗಿ ತೊಗೊಂಬಂದ್ವಿ. ಮಂಡೇನೋ ಹೋಗಿ ತೊಗೊಂಬಂದರು. ಸೊ ನೆಕ್ಸ್ಟ್ ಡೇ ಹೋದಾಗ ನಮ್ಮ ಅಮ್ಮಂಗೆ ಬೆಳ್ಳಿ ಬಟ್ಲು ಮೇಲೆ ಲೈಕ್ ಕಾನ್ಸಂಟ್ರೇಟ್ ಆಗೋಗಿತ್ತು. ಸೊ ಚಿಕ್ಕದಾಗಿರೋದು ಯಾವುದಾದ್ರೂ ತೊಗೊಂಬರೋಣ, ತುಂಬ ಚಿಕ್ಕದೇ ತೊಗೊಂಬಂದ್ವಿ. ಕಮ್ಮಿ ಗ್ರಾಮ್ದು ತೊಗೊಂಬಂದಿದ್ವಿ. ಸುಮ್ಮನೆ ಒಂದು ಇದನ್ನ ದೇವರು ಒಳ್ಳೇದು ಮಾಡಿ ಒಳ್ಳೆ ಸರಿ ಚಿನ್ನ ಬೆಳೆ ತಗೊಳ್ತಾ ಇರಿ, ಹಂಗೆ ಸೇರಿಸ್ತಾ ಇರಿ, ಹಂಗೆ ನಮ್ಮ ಅಂಗಡಿ ನೀವು ಹಂಗೆ ಆಫರ್ ಕೊಡ್ತಾ ಇರಿ. ಓಕೆ, ಬಾಯ್ ಮಾಡ್ಬಿಡಿ. ನೆಕ್ಸ್ಟ್ ಡೇ ಅಷ್ಟೇನು ಟೈಮ್ ತೊಗೊಳ್ಲಿಲ್ಲ. ಜಸ್ಟ್ ಹೋಗಿದ್ದು ಕಲೆಕ್ಟ್ ಮಾಡ್ಕೊಂಬಂದಿದ್ದು. ಆನ್ ದ ವೇ ಬರ್ತಾ ನಾನು, ಅಮ್ಮ ಗೋಲ್ಗಪ್ಪ ಮೊಮೋಸ್ ತಿನ್ಕೊಂಬಂದ್ವಿ. ಎಸ್, ನೀವು ಯಾರಾದರೂ ನಿಮ್ಮ ಒಂದು ಗೋಲ್ಡ್ ಶಾಪಿಂಗ್ ಮಾಡ್ಕೋಬೇಕಂತಂದರೆ ಪ್ಲೀಸ್ ಡೂ ವಿಸಿಟ್ ಐ ಮಾತಾ ಜ್ಯುವೆಲ್ರಿ. ಶಾಪ್ದು ಲೊಕೇಶನ್ ಹಾಗೆ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್. ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.